ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆ ಅಂದರೆ ಕುಂಭರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರು ದೃಷ್ಟಿ ಕೂಡ ಇದೆ. ಅಲ್ಲದೆ ಕುಂಭರಾಶಿಗೆ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಗುರು ಕುಂಭರಾಶಿಗೆ ಧನ ಲಾಭಾಧಿಪತಿ ಆಗ್ತಾನೆ, ಹಾಗಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅಲ್ಲಿ ರಾಹು ಇದ್ದಾನೆ, ರಾಹು ಇದ್ರೂ ಕೂಡ ಏನು ಸಮಸ್ಯೆಗಳಿರೋದಿಲ್ಲ. ಯಾಕೆ ಅಂತಂದರೆ ಕುಂಭದಲ್ಲಿ ಗುರುಗೆ ಒಳ್ಳೆ ಬಲಿಷ್ಠನಾಗಿರ್ತಾನೆ, ಆ ರಾಶಿಗೆ ಬಲಿಷ್ಠ ಆಗಿ ಅವನು ಪಂಚಮದಲ್ಲಿ ಇದ್ದು ಒಳ್ಳೆಯ ದೃಷ್ಟಿನೂ ಕೂಡ ಇರುತ್ತೆ, ಒಳ್ಳೆಯ ಫಲ ಕೂಡ ಇರುತ್ತೆ. ಮತ್ತು ದ್ವಿತೀಯದಲ್ಲಿ ಶನಿ ಇದ್ದಾನೆ. ದ್ವಿತೀಯದಲ್ಲಿ ಶನಿ ಇರೋ ದುಡ್ಡು ಖರ್ಚು ವೆಚ್ಚಗಳು ನಿಮಗೆ ಕಡಿಮೆ ಆಗತ್ತೆ. ಮತ್ತು ಏನೇ ಬಿಸ್ನೆಸ್ ಮಾಡಿ ನೀವು ಜಾಬ್ ಮಾಡಿ ನಿಮಗೆ ದುಡ್ಡು ಸ್ವಲ್ಪ ಉಳಿಯುತ್ತೆ, ಲಾಭಾಂಶ ಹೆಚ್ಚಿಗೆ ಇರುತ್ತೆ. ಮತ್ತು ನಿಮಗೆ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಅಂತ ನಾವು ಏನೆಲ್ಲ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇರ್ತೀವಿ, ಅದೆಲ್ಲರಲ್ಲೂ ಕೂಡ ನಿಮಗೆ ಒಳ್ಳೇದಿರುತ್ತೆ. ಪ್ರಮೋಷನ್ ಸಿಗುವಂಥ ಯೋಗ, ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ವಿವಾಹದ ಇರ್ತಕ್ಕಂಥ ವಿವಾಹ ಆಗುವಂಥ ಯೋಗ, ಸಂತಾನ ಆಗದೇ ಇರೋ ಸಂತಾನ ಆಗುವಂಥ ಯೋಗ, ಮನೆ ಫ್ಲಾಟು ಕಾರು ತೆಗೆದುಕೊಳ್ಳುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಮನೆ ಕಟ್ಟಿಸುವಂಥ ಯೋಗ, ನಾಮಕರಣವಾಗುವಂಥ ಯೋಗ, ಮನೆಯಲ್ಲಿ ಶುಭ ಕಾರ್ಯಗಳು ತುಂಬ ನಡೆಯುವಂಥ ಯೋಗ ಇದೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಸರ್ಕಾರದ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಪೆಂಡಿಂಗ್ ಬಿದ್ದರೆ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಆಗುವಂಥ ಯೋಗ, ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ನ್ಯಾಯವಾದಿಗಳಿಗೆ ಲೇವಾಲಿವಾರ ಮಾಡೋರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಎರಡನೇ ಮೇಲೆ ಶನಿ ಇರೋದ್ರಿಂದ ಕೋರ್ಟು ಕಚೇರಿ ಕೆಲಸದಲ್ಲಿ ಯಾರಿದ್ದಾರೆ ಅವರಿಗೆ ಕೋರ್ಟು ಕಚೇರಿ ಕೆಲಸಗಳು ಸ್ವಲ್ಪ ಅಲ್ಲಾಡುವಂಥ ಯೋಗ, ಸುಮ್ಮನೆ ತಿರುಗಾಡುವಂಥ ಯೋಗ. 7.5 ಶನಿ 7.5 ಶನಿ ಪ್ರಭಾವ ಇನ್ನೂ ಒಂದು 2.5 ವರ್ಷಗಳ ಕಾಲ ಇವರಿಗಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ದುಡ್ಡು ಉಳಿತದೆ, ಇಲ್ಲ ಅಂತೇನಿಲ್ಲ, ಈಗ ಅನುಕೂಲ ಬರ್ತಾ ಇದೆ. ಈಗ ಎಲ್ಲ ರೀತಿಯ ಸಮಸ್ಯೆಗಳು ಸುಮಾರು 90% ಎಲ್ಲ ಪರಿಹಾರ ಆಗಿದೆ. ಇನ್ನೊಂದು 10% ಸಮಸ್ಯೆ ಇದೆ, ಅದಕ್ಕೆ ಜಾಗ್ರತೆಯಿಂದ ಇದ್ದು ಎಲ್ಲವನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಅದಲ್ಲದೆ ನಿಮಗೆ ಈ ಒಂದು ಕುಂಭರಾಶಿಯವರಿಗೆ ಏನೇನೋ ಸಮಸ್ಯೆ ಇದೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಈಗ ಉದ್ಯೋಗದಲ್ಲಿ ಇರೋರಿಗೆ ಪ್ರಮೋಷನ್ ಸಿಗುತ್ತೆ, ಹೊಸದಾಗಿ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುತ್ತೆ. ಆಮೇಲೆ ನಿಮಗೆ ಹಣಕಾಸಿನ ಚಿಂತನೆ ಇರೋದು ಹಣಕಾಸಿನ ಅನುಕೂಲ ಆಗುತ್ತೆ. ಅಣ್ಣ ತಮ್ಮದಲ್ಲಿ ಗಲಾಟೆ ಮನಸ್ತಾಪ ಪಿತ್ರಾಯಿತ ಆಸ್ತಿಯಲ್ಲಿದ್ದರೆ ಅದು ನಿಮಗೆ ಸರಿ ಹೋಗುವಂಥ ಯೋಗ. ಮತ್ತು ಮನೆ ಕಟ್ಟುವಂಥ ಯೋಗ, ತಂದೆ ತಾಯಿಯ ಪೂರ್ಣ ಅನುಗ್ರಹ ನಿಮಗೆ ಸಿಗುವಂಥ ಯೋಗ, ಅವರು ನೀವು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಪಂಚಮ ಸ್ಥಾನ ಪುತ್ರಸ್ಥಾನ ಕುಟುಂಬ ಅಭಿವೃದ್ಧಿ ಆಗುವಂಥ ಯೋಗ, ನಿಮಗೆ ರೋಗಗಳಿದ್ದರೆ ಅದು ಪರಿಹಾರ ಆಗುವಂಥ ಯೋಗ, ಸಾಲ ಇದ್ದರೆ ತೀರಿಸುವಂಥ ಯೋಗ, ಶತ್ರು ನಿಗ್ರಹ ಆಗುವಂಥ ಯೋಗ, ದಾಂಪತ್ಯದಲ್ಲಿ ಸುಖ ಶಾಂತಿ ಸಿಗುವಂಥ ಯೋಗ, ಪೂರ್ಣಾಯುಷ್ಯ ನಿಮಗೆ ಆಯುಷ್ಯ ಪ್ರಮಾಣ ಪೂರ್ಣ ಸಿಗುವಂಥ ಯೋಗ, ನಿಮಗೆ ಪಿತ್ರಾಯಿತವಾಗಿರ್ತಕ್ಕಂಥ ಪುಣ್ಯದ ಫಲ ದೊರಕುವಂಥ ಯೋಗ, ಅದೃಷ್ಟ ಇರುವಂಥ ಯೋಗ, ಭಾಗ್ಯೋದಯ ಆಗುವಂಥ ಯೋಗ, ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಪಡೆದು ಯಶಸ್ಸನ್ನು ಗಳಿಸಿ ಉತ್ತಮ ಸ್ಥಾನದಲ್ಲಿ ಇರತಕ್ಕಂಥ ಯೋಗ, ಲಾಭ ಚೆನ್ನಾಗಿ ಬರ್ತಕ್ಕಂತೆ, ಖರ್ಚು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಅಂದರೆ ಚೆನ್ನಾಗಿ ಖರ್ಚಾಗತ್ತೆ, ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಶುಭಫಲವನ್ನು ನಾವು ಹೇಳಬೇಕಾಗಿದೆ. ಹಾಗಾಗಿ ಒಂದು ವೇಳೆ ತೊಂದರೆಯಲ್ಲಿದ್ದಾಗ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ತೊಂದರೆಯಲ್ಲಿರ್ತಕ್ಕಂಥವ್ರು ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.